ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ನ ಹೇಗೆ ವೈರಲ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯೂಟ್ಯೂಬಲ್ಲಿ ವೈರಲ್ ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು, ನಾವು ಯಾವುದೇ ಒಂದು ಟೈಟಲ್ನ ಸರ್ಚ್ ಮಾಡಿದ್ರೆ ಅದು ಫಸ್ಟ್ ಪೇಜಲ್ಲಿ ನಮ್ಮ ವಿಡಿಯೋ ಏನಾದರೂ ಶೋ ಆದರೆ ಅದನ್ನು ವೈರಲ್ ಆಗಿರುತ್ತೆ ಅಂತ ಅರ್ಥ. ವೈರಲ್ ಆದರೆ ನಿಮಗೆ ಗೊತ್ತಿರುತ್ತೆ, ಲೈಫ್ ಟೈಮ್ ವ್ಯೂಸ್ ಬರುತ್ತೆ, ಡೈಲಿ ವ್ಯೂಸ್ ಬರ್ತಾ ಇರುತ್ತೆ, ನಿಮಗೂ ಕೂಡ ಸಬ್ಸ್ಕ್ರೈಬರ್ಸು ಹಂಗೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರ್ತಾರೆ. ಸೊ ಅದು ವೈರಲ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನನಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾವ ಥರ ವೀಡಿಯೋನ ವೈರಲ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಜೊತೆಗೆ ನೀವು ಯೂಟ್ಯೂಬರ್ಸ್ ಏನಿರ್ತೀರಾ, ಸೊ ಅವ್ರಿಗೆ ಕೆಲವೊಬ್ರಿಗೆ ಗೊತ್ತಿರಲ್ಲ ವೀಡಿಯೋಸ್ನ ಹೇಗೆ ಅಪ್ಲೋಡ್ ಮಾಡಬೇಕು, ಎಲ್ಲಿ ಅಪ್ಲೋಡ್ ಮಾಡಬೇಕು, ಟ್ಯಾಗ್ಸ್ ಹೇಗೆ ಹಾಕಬೇಕು, ತಮ್ನೇಲ್ ಹೇಗೆ ಹಾಕಬೇಕು ಅಂತ ಸ್ವಲ್ಪ ಐಡಿಯಾ ಇರಲ್ಲ. ಸೊ ಅವ್ರಿಗೆ ಒಂದು ಸ್ವಲ್ಪ ಅರ್ಥ ಆಗೋ ರೀತಿ ನಾನು ಈ ವಿಡಿಯೋದಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ಎಲ್ಲಿ ಟ್ಯಾಗ್ಸ್ ಹಾಕಬೇಕು, ಎಲ್ಲಿ ತಮ್ನೇಲ್ ಹಾಕಬೇಕು ಅಂತ ಅದನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಅದನ್ನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ, ಜೊತೆಗೆ ತುಂಬ ಜನ ಯೂಟ್ಯೂಬಲ್ಲಿ ಯೂಟ್ಯೂಬ್ ಆ್ಯಪ್ ಮುಖಾಂತರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರೆ. ಅಲ್ಲೇ ಅಪ್ಲೋಡ್ ಮಾಡೋ ತಪ್ಪು. ಯಾಕೆ ಅಂತಂದರೆ ಅಲ್ಲಿ ನೀವು ಅಪ್ಲೋಡ್ ಮಾಡಿದ್ರೆ ನಿಮಗೆ ಟ್ಯಾಗ್ಸ್ ಹಾಕೋಕ್ಕಾಗಲ್ಲ, ತಮ್ನೇಲ್ ಹಾಕೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತಾರೆ ಕೆಲವರು ಅಂತಂದರೆ, ಅಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿಬಿಟ್ಟು ಬೇರೆ ಇನ್ನೊಂದು ಕ್ರೋಮ್ ಬ್ರೌಸರಲ್ಲಿ ಏನಾರು ತಿರ್ಗಾ ವೀಡಿಯೋ ಅಪ್ಲೋಡ್ ಆದಮೇಲೆ ಟ್ಯಾಗ್ಸು ತಮ್ನೇಲು ಎಲ್ಲ ಅಪ್ಲೋಡ್ ಮಾಡ್ತಾರೆ. ಸೊ ಹಂಗೆ ಮಾಡೋದ್ರಿಂದ ನಿಮ್ಮ ವೀಡಿಯೋ ವೈರಲ್ ಆಗೋಲ್ಲ. ಸೊ ಅದ್ರ ಬಗ್ಗೆನೂ ಕ್ಲಿಯರ್ ಮಾಡಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ. ಸೊ ನೀವು ಈ ವಿಡಿಯೋ ನೋಡಿ, ಈ ವಿಡಿಯೋದಲ್ಲಿ ಲಕ್ಷಗಟ್ಟಲೆ ವ್ಯೂಸ್ ಬಂದಿದೆ. ಈ ವಿಡಿಯೋ ನನಗೆ ವೈರಲ್ ಆಗ್ತು ನಮ್ಮ ಚಾನಲ್ ಮುಖಾಂತರ. ಈ ವಿಡಿಯೋ ವೈರಲ್ ಆಗಿದ್ದರಿಂದ ಒಂದೊಳ್ಳೆ ವ್ಯೂಸ್ ಬಂದಿದೆ. ಸೊ ಈ ಎಕ್ಸ್ಪೀರಿಯೆನ್ಸು ನನಗೆ ಈ ಆಗಿರೋ ಎಕ್ಸ್ಪೀರಿಯೆನ್ಸ್ ಮುಖಾಂತರ ನಾನು ನಿಮಗೆ ಈ ವಿಡಿಯೋದಲ್ಲಿ ವೀಡಿಯೋಸ್ನ ಹೇಗೆ ವೈರಲ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೇಗೆ ವೈರಲ್ ಮಾಡೋದು ಅನ್ನೋದು ಫುಲ್ಲು ನನ್ನ ಎಕ್ಸ್ಪೀರಿಯೆನ್ಸ್ ಮುಖಾಂತರ ನನಗೆ ಏನಾಗಿದೆ ಎಕ್ಸ್ಪೀರಿಯೆನ್ಸ್ ಆ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ನೋಡಿ ಅಂತ ಹೇಳ್ತಾ, ನೀವೇನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಕನ್ನಡದಲ್ಲಿ ಟೆಕ್ನಾಲಜಿ ವೀಡಿಯೋಸ್ ಹಾಕ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಇವಾಗ ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು KGF ಗೇಮ್ ಅಂತ ಒಂದು ವಿಡಿಯೋ ಮಾಡಿದೆ. ಆ ವಿಡಿಯೋಗೆ ನಾನೀಗ ಸರ್ಚ್ ಮಾಡ್ತೀನಿ. ಸರ್ಚ್ ಬಟನಲ್ಲಿ KGF ಗೇಮ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ನನ್ನ ವಿಡಿಯೋ ಮೂರನೇ ರ್ಯಾಂಕಲ್ಲಿ ತೋರಿಸ್ತಾ ಇದೆ. ಅಂತಂದರೆ ಈ ಪೇಜಲ್ಲಿ ಬಂದರೆ ನಿಮಗೆ ವೈರಲ್ ಆಗಿದೆ ವಿಡಿಯೋ ಅಂತ. ಸೊ ಈಗ ನಾನು ಬೇರೆ ಥರ ಸರ್ಚ್ ಮಾಡ್ತೀನಿ. KGF ಗೇಮ್ ಡೌನ್ಲೋಡ್ ಅಂತ ಸರ್ಚ್ ಮಾಡ್ತೀನಿ. ಡೌನ್ಲೋಡ್ ಅಂತ ಸರ್ಚ್ ಮಾಡಿದ್ರೆ ಫಸ್ಟೇ ನನ್ನ ವೀಡಿಯೋನ ತೋರಿಸ್ತಾ ಇದೆ. ಸೊ ಇವಾಗ ಈ ವಿಡಿಯೋ ನಂದು ವೈರಲ್ ಆಗಿದೆ. ಲೈಫ್ ಟೈಮ್ ವ್ಯೂಸ್ ಬರುತ್ತೆ ನನಗೆ ಈ ವಿಡಿಯೋ ವೈರಲ್ ಆಗಿರೋದ್ರಿಂದ. ಇದು ನಾನು ಹೇಗೆ ಈ ವಿಡಿಯೋ ವೈರಲ್ ಆಗೋ ಥರ ಮಾಡಿದೆ, ಏನೆಲ್ಲ ಟ್ಯಾಗ್ಸ್ ಯೂಸ್ ಮಾಡಿದ್ದೀನಿ, ಹೇಗೆ ನಾನು ಟೈಟಲ್ನ ಹೇಗೆ ಚೂಸ್ ಮಾಡಿಕೊಂಡೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಕಂಪ್ಲೀಟಾಗಿ ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ, ಇವಾಗ ನಾನು ನಿಮಗೆ ಯೂಟ್ಯೂಬ್ ವೀಡಿಯೋಸ್ನ ಎಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ನೀವು ಯೂಟ್ಯೂಬ್ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಾದ್ರೆ ಯೂಟ್ಯೂಬ್ ಆ್ಯಪ್ನ ಯೂಸ್ ಮಾಡಿ ಅಪ್ಲೋಡ್ ಮಾಡಬೇಡಿ. ಅಲ್ಲಿ ಟ್ಯಾಗ್ಸು ಮತ್ತು ತಮ್ನೇಲ್ ಹಾಕೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನೀವು ಗೂಗಲ್ ಕ್ರೋಮ್ನ ಓಪನ್ ಮಾಡಿ. ಓಪನ್ ಮಾಡ್ತಿದ್ದಾಗ ಇಲ್ಲಿ ಮೇಲ್ಗಡೆ 3 ಡಾಟೆಡ್ ಲೈನ್ಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತಿದೆಯಲ್ಲ, ಇದನ್ನು ಆನ್ ಮಾಡ್ಕೊಳ್ಳಿ. ಇದು ಆನ್ ಮಾಡ್ಕೊಳ್ಳೋ ಮುಖಾಂತರ ನಿಮಗೆ ಸಿಸ್ಟಮಲ್ಲಿ ಹೇಗೆ ಓಪನ್ ಆಗುತ್ತೆ ಆ ಥರ ಓಪನ್ ಆಗುತ್ತೆ. ನೀವು ತಮ್ನೇಲು ಟ್ಯಾಗ್ಸ್ ಎಲ್ಲ ಒಟ್ಟಿಗೆ ನೀವು ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ನೀವು ಅದನ್ನ ಹಾಕ್ಬೋದು. ಸೊ ಇವಾಗ ನಾನು ಒಂದು ವೀಡಿಯೋನ ಎಲ್ಲಿ ಅಪ್ಲೋಡ್ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ಪ್ಲಸ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಪ್ಲೋಡ್ ಎ ವಿಡಿಯೋ ಅಂತ ಬರುತ್ತೆ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತಿದ್ದಾಗೆ ಈ ಥರ ಬರುತ್ತೆ, ಸೆಲೆಕ್ಟ್ ಫೈಲ್ಸ್ ಟು ಅಪ್ಲೋಡ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ನಿಮಗೆ ಗ್ಯಾಲರಿ ಓಪನ್ ಆಗುತ್ತೆ. ನೀವು ಯಾವ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತಿದ್ದೀರಾ ಆ ವಿಡಿಯೋ ಅಪ್ಲೋಡ್ ಮಾಡಿ. ಸೊ ಇವಾಗ ನಾನು ನಿಮಗೆ ಒಂದು ವೈರಲ್ ಆಗಿರೋ ವೀಡಿಯೋನ, ನಂದು KGF ಗೇಮ್ ಹೇಗೆ ವೈರಲ್ ಆಗ್ತು ಅನ್ನೋದನ್ನ ತೋರಿಸ್ತೀನಿ. ನೀವು ಆ ಥರ ವೈರಲ್ ಆಗಬೇಕು ಅಂತಂದರೆ ನೀವು ತಮ್ನೇಲ್ನ ಒಂದು ಒಳ್ಳೆ ತಮ್ನೇಲ್ ಕ್ರಿಯೇಟ್ ಮಾಡಬೇಕು. ಫುಲ್ ಅಟ್ರಾಕ್ಟಿವ್ ಆಗಿ ಒಂದು ತಮ್ನೇಲ್ ಕ್ರಿಯೇಟ್ ಮಾಡಿಬಿಟ್ಟಾದ್ಮೇಲೆ ವೀಡಿಯೋಸ್ನ ಮಾಡಿ. ಇವಾಗ ಇಲ್ಲಿ ಗೇಮ್ ವಿಡಿಯೋ ಓಪನ್ ಮಾಡಿ ತೋರಿಸ್ತೀನಿ. ಇವಾಗ ಒಂದು KGF ಗೇಮ್ದು ವಿಡಿಯೋ ಮಾಡಿದ್ನಲ್ಲ ಆ ವಿಡಿಯೋ ತೋರಿಸ್ತೀನಿ. ಈ ವಿಡಿಯೋ ವೈರಲ್ ಆಗೋದಕ್ಕೆ ನಾನು ಏನು ಮಾಡಿದೆ ಅಂತಂದರೆ, ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಒಳ್ಳೆ ತಮ್ನೇಲ್ನ ಹಾಕಿದ್ದೀನಿ. ತಮ್ನೇಲು ಸೂಪರ್ ಆಗಿರೋ ಒಂದು ತಮ್ನೇಲು ಕ್ರಿಯೇಟ್ ಮಾಡಿ ಅಟ್ರಾಕ್ಟಿವ್ ಆಗಿ ಹಾಕಿದ್ದೀನಿ. ಸೊ ಇವಾಗ ಇಲ್ಲಿ ಮೇನ್ ಕಾನ್ಸೆಪ್ಟ್ ಬಂದು, ಇವಾಗ ಟೈಟಲ್ ಹೇಗೆ ತಗೊಂಡಿದ್ದೀನಿ, ಹೌ ಟು ಡೌನ್ಲೋಡ್ KGF ಮೂವಿ ಅಂತ ನಾನೀಗ ಟೈಟಲ್ ತಗೊಂಡಿದ್ದೀನಿ. ಇದು ಹೇಗೆ ತಗೊಂಡೆ ಅಂತಂದರೆ, ನೀವು ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡಬೇಕು. ನೀವು ಯಾವ ಟಾಪಿಕ್ ಮೇಲೆ ಮಾಡ್ತಾ ಇರ್ತೀರಾ ಆ ಟಾಪಿಕ್ನ ಇಲ್ಲಿ ಸರ್ಚ್ ಮಾಡಬೇಕು ನೀವು. ಈಗ ನಾನು ಹೌ ಟು ಡೌನ್ಲೋಡ್ ಅಂತ
ಟೈಪ್ ಮಾಡ್ತಿದ್ದಾಗೆ ಇಲ್ಲಿ ಫಸ್ಟೇ ತೋರಿಸುತ್ತೆ ಹೌ ಟು ಡೌನ್ಲೋಡ್ KGF ಗೇಮ್ ಇನ್ ಕನ್ನಡ ಅಂತ. ಸೊ ಈ ಟೈಟಲ್ನ ನೀವು ತಗೊಂಡ್ರೆ ನಿಮ್ಮ ವಿಡಿಯೋ ವೈರಲ್ ಆಗೋದು ಖಂಡಿತವಾಗ್ಲೂ ವೈರಲ್ ಆಗುತ್ತೆ. ಜೊತೆಗೆ ನೀವು ಟ್ಯಾಗ್ಸ್ ಕೂಡ ಅದೇ ಥರ ಹಾಕಬೇಕಾಗುತ್ತೆ. ಇವಾಗ ಇಲ್ಲಿ ಸರ್ಚ್ ಬಟನಲ್ಲಿ ನಿಮಗೆ ಏನೇನು ಬರುತ್ತೆ, ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು, ಫಿಫ್ತು, ಅವೆಲ್ಲ ರ್ಯಾಂಕ್ ಆಗಿ ಬರುವಂಥ ಸರ್ಚಸ್ ಅವು, ಟೈಟಲ್ಗಳವು. ಸೊ ಆ ಟೈಟಲ್ನ ನೀವು ತಗೊಂಡು ನಿಮ್ಮ ವೀಡಿಯೋಸ್ಗೆ ಟೈಟಲ್ಗೆ ಹಾಕಿದ್ರೆ ಸೊ ನಿಮ್ಮ ವೀಡಿಯೋ ವೈರಲ್ ಆಗುತ್ತೆ. ಸೊ ಇವಾಗ ನಾನು ಟೈಟಲ್ ಹೇಗೆ ತಗೊಳ್ಳೋದು ಅಂತ ತೋರಿಸ್ತೆ. ಇವಾಗ ಡಿಸ್ಕ್ರಿಪ್ಷನಲ್ಲಿ ಏನೇನೆಲ್ಲ ಹಾಕಬೇಕು ಅನ್ನೋದನ್ನ ತೋರಿಸ್ತೀನಿ. ಡಿಸ್ಕ್ರಿಪ್ಷನಲ್ಲಿ ನೀವು ಏನು ವೀಡಿಯೋ ಮಾಡಿರ್ತೀರೋ ಅದ್ರ ಬಗ್ಗೆ ಒಂದು ಸ್ವಲ್ಪ ಹಾಕಿ. ಇವಾಗ ನಾನಿಲ್ಲಿ ಹಾಕಿದ್ದೀನಿ ಗೇಮ್ ಇದು ಬಂದಿದೆ, ಗೇಮ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ನೆಕ್ಸ್ಟು ನಾನು ಗೇಮ್ ಡೌನ್ಲೋಡ್ ಲಿಂಕ್ನ ಹಾಕಿದ್ದೀನಿ. ಅಂದರೆ ಗೇಮ್ ಡೌನ್ಲೋಡ್ ಅದ್ರ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಸೊ ನೆಕ್ಸ್ಟು ಕ್ರೆಡಿಟ್ಸ್ ಹಾಕಿದ್ದೀನಿ, ಮ್ಯೂಸಿಕ್ ಕೊಟ್ಟಿದ್ದೀನಿ ಕೆಳಗಡೆ. ಸೊ ಅದಕ್ಕೋಸ್ಕರ ಕ್ರೆಡಿಟ್ಸ್ ಹಾಕಿದ್ದೀನಿ. ನೆಕ್ಸ್ಟು ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ಕಮೆಂಟ್ ಶೇರ್ ಅಂತ ಹಾಕಿದ್ದೀನಿ. ನೆಕ್ಸ್ಟು ನನ್ನ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ಲಿಂಕ್ನ ಕೊಟ್ಟಿದ್ದೀನಿ, ನನ್ನ ಪೇಜ್ ಲಿಂಕ್ನ. ಸೊ ನೀವು ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ನೆಕ್ಸ್ಟು ಮೈ ಗೇರ್ಸ್ ಅಂತ ಹಾಕಿದ್ದೀನಿ. ಇದು ಅಫಿಲಿಯೇಟ್ ಲಿಂಕ್ಸ್ ಇವು. ಸೊ ಈ ಮುಖಾಂತರ ನೀವು ಏನಾದರೂ ಪರ್ಚೇಸ್ ಮಾಡೋದಿದ್ದರೆ ಮಾಡ್ಬೋದು. ನಾನು ಯಾವ ಮೈಕ್ ಯೂಸ್ ಮಾಡ್ತಾಯಿದ್ದೀನಿ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವ ಮೈಕ್ ಯೂಸ್ ಮಾಡ್ತಾಯಿದ್ದೀನಿ, ಕ್ಯಾಮ್ರಾ ಯಾವ್ದು ಯೂಸ್ ಮಾಡ್ತಾಯಿದ್ದೀನಿ, ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟು ಯುವರ್ ಕ್ವಾರೀಸ್ ಅಂತ ಹಾಕ್ಬಿಟ್ಟು ನೀವು ಇಲ್ಲಿ ಒಂದಷ್ಟು ಟ್ಯಾಗ್ಸ್ ಥರ ಹಾಕಬೇಕಾಗುತ್ತೆ. ಹೌ ಟು ಡೌನ್ಲೋಡ್ KGF ಗೇಮ್ಗೆ ಲಿಂಕ್, ನೆಕ್ಸ್ಟು KGF ಗೇಮ್ ಲಿಂಕ್, ಹೌ ಟು ಡೌನ್ಲೋಡ್ KGF ಗೇಮ್ ಇನ್ ಕನ್ನಡ ಅಂತ ಹಾಕಬೇಕಾಗುತ್ತೆ. ನೆಕ್ಸ್ಟು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹಾಕ್ಬಿಟ್ಟು ನನ್ನ ಹೆಸರು ಹಾಕಿದ್ದೀನಿ. ಸೊ ಇವಾಗ ಈ ಥರ ಹಾಕೋದ್ರಿಂದ ನಿಮಗೆ ವಿಡಿಯೋ ರ್ಯಾಂಕ್ ಆಗುತ್ತೆ. ಸೊ ನೆಕ್ಸ್ಟು ಟ್ಯಾಗ್ಸು ತುಂಬ ಇಂಪಾರ್ಟೆಂಟ್ ಇದೆ. ಸೊ ನೀವೇನು ಟೈಟಲ್ ಹಾಕಿದ್ದೀರಾ ಅದು ಬೇರೆ ಥರನೇ ಯಾವ್ಯಾವ ಥರ ಶಾರ್ಟ್ ಕಟ್ ಇರುತ್ತೆ ಆ ಥರ ಎಲ್ಲ ನೀವು ಟ್ಯಾಗ್ಸ್ನ ಹಾಕಬೇಕಾಗುತ್ತೆ. ಹೌ ಟು ಡೌನ್ಲೋಡ್ KGF ಗೇಮ್ ಇನ್ ಕನ್ನಡ ಅಂತ ಹಾಕಿದ್ದೀನಿ. ನೆಕ್ಸ್ಟು KGF ಗೇಮ್ ಡೌನ್ಲೋಡ್ ಲಿಂಕು, KGF ಗೇಮು ಅಂತೆಲ್ಲ ಈ ಥರ ನೀವು ಎಷ್ಟು ಟ್ಯಾಗ್ಸ್ ಆಗುತ್ತೆ ಒಂದಷ್ಟು ಲಿಮಿಟ್ ಇದೆ, ಅಷ್ಟು ಹಾಕಿದ ತಕ್ಷಣ ನಿಮಗೆ ತೋರಿಸುತ್ತೆ ಫುಲ್ಲು ಜಾಸ್ತಿ ಆಗಿದೆ ಅಂತ. ಸೊ ಅಷ್ಟು ಎಷ್ಟಾಗುತ್ತೆ ಅಷ್ಟನ್ನ ಫುಲ್ಲು ಕರೆಕ್ಟಾಗಿ ಹಾಕಿ. ನೆಕ್ಸ್ಟು ನಿಮ್ಮ ಚಾನಲ್ದು ನೇಮು ಟ್ಯಾಗ್ನ ಹಾಕಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ನೀವು ಇಲ್ಲಿ ನೋಡ್ಬೋದು ಥಂಬ್ನೇಲ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಥರ ನೀವು ಇದ್ರ ಮುಖಾಂತರ ನೀವು ಅಪ್ಲೋಡ್ ಮಾಡಿದ್ರೆ ನೋಡಿ ಡಿಸ್ಕ್ರಿಪ್ಷನ್ನು, ಥಂಬ್ನೇಲು, ಟ್ಯಾಗ್ಸು ಈ ಥರ ಎಲ್ಲ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೇ ನೀವು ಟ್ಯಾಗ್ಸು ಮತ್ತು ಥಂಬ್ನೇಲೆಲ್ಲ ಹಾಕೋದ್ರಿಂದ ನಿಮ್ಮ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅದು ಡಿಟೆಕ್ಟ್ ಮಾಡಿ ಸೊ ಈ ವಿಡಿಯೋ ಫುಲ್ಲು ಡಿಸ್ಕ್ರಿಪ್ಷನ್ ಎಲ್ಲ ಮ್ಯಾಚ್ ಆದರೆ ವಿಡಿಯೋ ವೈರಲ್ ಆಗುತ್ತೆ. ನೀವು ಯೂಟ್ಯೂಬ್ ಆ್ಯಪ್ ಮುಖಾಂತರ ನೀವು ಮಾಡಿದ್ರೆ ಅವಾಗ ಏನಾಗುತ್ತೆ ಅಂತಂದರೆ ನೀವು ಅಲ್ಲಿ ಬರೀ ವೀಡಿಯೋ ಅಪ್ಲೋಡ್ ಮಾಡಿರ್ತೀರ, ಆಮೇಲೆ ನೀವು ಕ್ರೋಮಿಗೆ ಬಂದು ಟ್ಯಾಗ್ಸು ಥಂಬ್ನೇಲ್ ಹಾಕೋಷ್ಟೊಳಗೆ ಆ ವಿಡಿಯೋ ರ್ಯಾಂಕು ಕೆಳಗಡೆ ಹೊಂಟೋಗಿರುತ್ತೆ. ಇವಾಗ ನೋಡಿ ನೀವು ಇಲ್ಲಿ ನಾನು KGF ಗೇಮ್ ಅಂತ ಸರ್ಚ್ ಮಾಡಿದ್ರೆ ಎಲ್ಲ ಸುಮಾರು ವೀಡಿಯೋಸ್ಗಳು ಬಂದಿದೆ. ಹಾಗೆ ಆ ವೀಡಿಯೋಸ್ನೆಲ್ಲ ಕೆಳಗೆ ಹಾಕಿ ನಂದು ಮೇಲ್ಗಡೆ ಬಂದಿದೆ ಅಂತಂದರೆ ಆ ವಿಡಿಯೋ ವೈರಲ್ ಆಗ್ತಾಯಿದೆ ಅಂತ. ಸೊ ಈ ಥರ ನೀವು ನಿಮ್ಮ ವೀಡಿಯೋಸ್ನ ಕ್ರೋಮ್ ಮುಖಾಂತರ ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ವೀಡಿಯೋಸ್ನ ವೈರಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್. ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್. ಜೈ ಹಿಂದ್. ವಂದೇ ಮಾತರಂ.